ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಮಾರುಕಟ್ಟೆಯಲ್ಲಿ ಮುಕ್ತ ಪ್ರವೇಶ ಮತ್ತು ಮುಕ್ತ ನಿರ್ಗಮನ ಯಾವ ರೀತಿ ಇರ್ತದೆ ಅಂತ ಹೇಳಿ ನಾವು ಡಿಸ್ಕಷನ್ ಮಾಡೋಣ ಅಂತ. ಸೊ ನೋಡ್ರಿ, ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ, ಸಮತೋಲನ ಮಾರುಕಟ್ಟೆಯಲ್ಲಿ ಅಂದ್ರೆ ಒಂದೇ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅಂದ್ರೂ ಒಂದೇ. ಮುಕ್ತ ಪ್ರವೇಶ ಇರ್ತದೆ, ಹೌದು, ಯಾರು ಬೇಕಾದವ್ರು ಒಳಗೋಗ್ಬೋದು, ಯಾರು ಬೇಕಾದವ್ರು ಹೊರಗೆ ಹೋಗ್ಬೋದು. ಇದನ್ನ ವಿವರಿಸಿರಿ ಅಂತ ಹೇಳಿ ನಿಮಗ 4 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಸಿಂಪಲ್ ಅದ, ನೋಡ್ಕೊತ ಹೋಗ್ರಿ. ಪ್ರತಿಯೊಂದು ಮಾರುಕಟ್ಟೆಯಲ್ಲಿ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬಹುದೊಡ್ಡ ಸಂಖ್ಯೆಯ ಮಾರಾಟಗಾರರು ಏಕರೂಪದ ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡುತ್ತಿದ್ದು, ಆ ವಸ್ತುವಿನ ಬೆಲೆಗಳನ್ನು ಬೇಡಿಕೆ ಮತ್ತು ಪೂರೈಕೆಗಳು ನಿರ್ಧರಿಸುತ್ತವೆ. ಎಸ್, ಹೌದಾ, ಬೇಡಿಕೆ ಮತ್ತು ಪೂರೈಕೆಗಳು ಏನ್ ಮಾಡ್ತಾವ ಅಂದ್ರೆ ಬೆಲೆಯನ್ನ ನಿರ್ಧಾರ ಮಾಡ್ತಾವ. ಇದು ನಮಗ್ ಗೊತ್ತದ, ಹೌದಾ. ಆದ್ದರಿಂದ ಈ ಮಾರುಕಟ್ಟೆಯಲ್ಲಿ ಯಾರು ಬೇಕಾದವ್ರು ಬರಬಹುದು, ಯಾರು ಬೇಕಾದವ್ರು ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಪುಸ್ತಕದ ಮಾರುಕಟ್ಟೆ ಅದ, ನೀವು ಹೋಗಿ ಅಂಗಡಿ ಇರ್ತೀನಿ ಅಂದ್ರೆ ನಿಮ್ಗೆ ಯಾರು ಬೇಡ ತರನೇ ಇಲ್ಲ, ನೀವು ಯಾವ ಬೇಕಾದ ಬರ್ಬೋದು. ಲಾಭ ಐತಂದ್ರೆ ಇರ್ಬೋದು, ನಷ್ಟ ಐತಪ್ಪ ಅಂದ್ರೆ ಕಿತ್ಕೊಂಡು ಮನೆಗೆ ಹೋಗ್ಬೋದು, ಯಾರು ನಿಮಗೆ ಬೇಡ ಅನ್ನೋದಿಲ್ಲ. ಹಾಗಾಗಿ ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮುಕ್ತವಾಗಿ ಪ್ರವೇಶನ ಪಡಿಬಹುದು, ಮುಕ್ತವಾಗಿ ನಿರ್ಗಮನವಾಗಬಹುದು. ಅದನ್ನು ವಿವರಿಸಿ ಅಂತೇಳಿ ಅಂದಾಗ, ಉದ್ಯಮ ಘಟಕಗಳು ಮುಕ್ತವಾಗಿ ಮಾರುಕಟ್ಟೆಯ ಪ್ರವೇಶ ಮತ್ತು ನಿರ್ಗಮನಕ್ಕೆ ಅವಕಾಶವಿದ್ದು ಹೇಗೆ ಸಮತೋಲನ ಹೊಂದುತ್ತವೆ ಎನ್ನುವುದನ್ನ ನಾವು ತಿಳಿತೀವಿ. ಎಂಟ್ರಿನೂ ಆಗ್ಬಹುದು ನಾವು ಮನಸ್ಸಿಗೆ ಬಂದಾಗ, ಎಕ್ಸಿಟು ನಾವು ಮನಸ್ಸಿಗೆ ಬಂದಾಗ ಆಗ್ಬಹುದು. ಯಾಕಂದ್ರೆ ಈ ಮಾರುಕಟ್ಟೆಯ ಒಳಗೆ ಬರ್ಬೇಕಂದ್ರ, ನೀವು ಯಾವುದೇ ಬಿಸ್ನೆಸ್ ಮಾಡ್ಬೇಕಪ್ಪ ಅಂದ್ರ ಯು ಶುಡ್ ಹ್ಯಾವ್ ಕಂಪ್ಲೀಟ್ ನಾಲೆಜ್ ಅಬೌಟ್ ದಟ್ ಬಿಸ್ನೆಸ್. ಹೌದಾ, ಆ ಬಿಸ್ನೆಸ್ ಬಗ್ಗೆ ನಿಮ್ಗೆ ಪರಿಪೂರ್ಣವಾದಂತಹ ಜ್ಞಾನವಿದ್ದಾಗ ಮಾತ್ರ ನೀವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡಲು ಸಾಧ್ಯವಾಗದ. ಆರಂಭದಲ್ಲಿ ಏನಾಗ್ತಂದ್ರ, ಮಾರುಕಟ್ಟೆಯಲ್ಲಿ ಏನಾಗ್ತಂದ್ರ ಅಧಿಕ ಲಾಭ ಆಗ್ತದ ಅಂತೇಳಿ ಅನ್ಕೊಡ್ರಿ. ಕಂಡೀಷನ್ ಹೆಂಗ ಆಗ್ತದ, ಮೈಂಡ್ ಸೆಟ್ ಹೇಳ್ತೀನಿ ನಿಮ್ದು. ಒಂದು ಮಾರ್ಕೆಟ್ನಲ್ಲಿ ಲಾಭ ಭಾಳ ಆಗ್ತದೆ, ಒಟ್ಟು ಇಲ್ಲೇ ಹೇಳ್ಬಿಡ್ತೀನಿ ನೋಡ್ರಿ. ಮೊದಲ ಲಾಭ ಭಾಳ ಆಗ್ಲಾಗತ್ತ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಒಳಗೆ ಗೊತ್ತಾಯ್ತು. ಅವಾಗ ಏನ್ ಮಾಡಿಬಿಡ್ತಾರ ಅಂದ್ರ, ಲಾಭ ಭಾಳ ಆಗ್ಲಾಗತ್ತ ಅಂತೇಳಿ ಏನ್ ಮಾಡ್ಬಿಡ್ತಾರ, ಜನರು ಮಾರುಕಟ್ಟೆಗೆ ಎಂಟ್ರಿ ಆಗಿಬಿಡ್ತಾರ. ಎಂಟ್ರಿ ಆಗಿಬಿಟ್ರ ಅಂದ್ರೆ ಏನಾಗ್ಬಿಡುತ್ತೆ, ಲಾಭ ಮತ್ತೆ ಎಲ್ಲರಲ್ಲಿ ಹಂಚಿಕೆಗೆ ಏನಾಗ್ತದೆ, ಹಿಂದಾಳಿ ನಾರ್ಮಲ್ ಲಾಭಕ್ಕೆ, ಹೌದಾ, ಸಾಮಾನ್ಯ ಲಾಭಕ್ಕೆ ಬಂದ್ಬಿಡುತ್ತ. ಹೌದಾ, ಈ ರೀತಿ ಏನಾಗ್ತಂದ್ರ ಮಾರುಕಟ್ಟೆಯಲ್ಲಿ ಜಾಸ್ತಿ ಪ್ರಮಾಣದ ಲಾಭವನ್ನು ಗಳಿಸೋದು ನಾವು. ನೋಡ್ರಿ, ಈ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಅಧಿಕ ಲಾಭವನ್ನು ಗಳಿಸುವುದಿಲ್ಲ, ಜಾಸ್ತಿ ಲಾಭ ಗಳಿಸುವುದಿಲ್ಲ. ಯಾಕಂದ್ರ ಜಾಸ್ತಿ ಲಾಭ ಗಳಿಸಲಪ್ಪ ಅಂದ್ರೆ ಜನರು ಬಂದು ಸೇರ್ಕೊಂಡ್ಬಂದು ಏನ್ ಮಾಡ್ತಾರ, ರೇಟ್ ಗಳಿಸಲಿಕ್ಕೆ ಚಾಲೂ ಮಾಡ್ತಾರ. ನೆಕ್ಸ್ಟ್, ಹಾಗೂ ಯಾವುದೇ ಉದ್ಯಮ ಘಟಕ ನಷ್ಟವನ್ನು ಕೂಡ ಅನುಭವಿಸುವುದಿಲ್ಲ, ಯಾರಿಗೆ ಲಾಸ್ನೂ ಆಗುವುದಿಲ್ಲ. ಆದರೆ ಮಾರುಕಟ್ಟೆಯಲ್ಲಿ ನಾವು ಏನು ಗಳಿಸಬಹುದು ಅಂದ್ರ, ಸಾಮಾನ್ಯವಾಗಿರುವಂತಹ ಲಾಭವನ್ನ ಗಳಿಸಬಹುದು. ಸಿಕ್ಕಾಪಟ್ಟಿ ಲಾಭ ಗಳಿಸ್ತೀವಿ ಅಂತೂ ಹೇಳಕ್ಕಾಗೋದಿಲ್ಲ, ನಷ್ಟ ಆಗ್ತದಂತೂ ಹೇಳಕ್ಕಾಗುವುದಿಲ್ಲ. ನಾವೇನ್ ಗಳಿಸಬಹುದು ಅಂದ್ರ ಸಾಮಾನ್ಯವಾಗಿರುವಂತಹ ಲಾಭವನ್ನು ಗಳಿಸಲು ಸಾಧ್ಯ ಎಂದು ತಿಳಿಯಬಹುದು. ಆದ್ದರಿಂದ ಮಾರುಕಟ್ಟೆ ಬೆಲೆಯು ಯಾವುದಕ್ಕೆ ಸಮವಾಗಿರುತ್ತೆ ಅಂದ್ರ ಕನಿಷ್ಠ ಇಸಿಗೆ ಸಮವಾಗಿರ್ತದೆ. ಬೆಲೆ ಅನ್ನೋದು ಏನಾಗಿರುತ್ತೆ ಅಂದ್ರ ಕನಿಷ್ಠ ಇಸಿಗೆ ಏನಾಗಿರುತ್ತೆ ಅಂದ್ರ ಈಕ್ವಲ್ ಆಗಿರುತ್ತೆ. ಎಸಿ ಅಂದ್ರೆ ಏನಪ್ಪಾ ಅಂದ್ರೆ ಆವರೇಜ್ ಕಾಸ್ಟ್, ಸರಾಸರಿ ವೆಚ್ಚ. ಕನಿಷ್ಠ ಸರಾಸರಿ ವೆಚ್ಚಕ್ಕೆ ಏನಾಗುತ್ತೆ ಅಂದ್ರ ಸಮವಾಗಿರ್ತದ. ನೆನಪಿಟ್ಟುಕೊಡ್ರಿ, ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ಅಧಿಕ ಪ್ರಮಾಣದ ಲಾಭ ಗಳಿಸಲು ಸಾಧ್ಯವಿಲ್ಲ, ಅದೇ ರೀತಿ ನಷ್ಟನೂ ಕೂಡ ಅನುಭವಿಸುವುದಿಲ್ಲ. ಆದ್ದರಿಂದ ನಾವೇನ್ ಪಡಿಬಹುದು ಅಂದ್ರ ಸಾಮಾನ್ಯ ಲಾಭವನ್ನ ಈ ಮಾರುಕಟ್ಟೆಯಲ್ಲಿ ಪಡಿಬಹುದು ಅಂತೇಳಿ ನೋಡ್ತೀವಿ. ಜನರು ಯಾವಾಗ ಬರ್ತಾರೆ, ಯಾವಾಗ ಹೊಳೆ ಹೋಗ್ತಾರೆ ಅನ್ನೋದನ್ನ ನಾವು ಮುಂದಿನ ಸ್ಲೈಡ್ ನಲ್ಲಿ ನೋಡೋಣ. ನೋಡ್ರಿ, ಮಾರುಕಟ್ಟೆಯಲ್ಲಿ ಬೆಲೆ ಕನಿಷ್ಠ ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಾಗಿರುವವರೆಗೆ ಉದ್ಯಮ ಘಟಕಗಳು ಅಧಿಕ ಲಾಭವನ್ನು ಗಳಿಸುತ್ತವೆ. ನೋಡ್ರಿ, ಇಲ್ಲೇನ್ ಹೇಳಿವಂದ್ರ ಬೆಲೆ ಅದಕ್ಕೆ ವಿಕ್ವಲ್ ಆಗಿರ್ಬೇಕಂದ್ರ ಎಸಿ ವಿಕ್ವಲ್ ಆಗಿರ್ಬೇಕು, ಹೌದಾ. ಆದ್ರ ಬೆಲೆ ಅನ್ನೋದು ಏನಾಗ್ತದಂದ್ರ, ಬೆಲೆ ಹೆಚ್ಚಾಗಿ ವೆಚ್ಚ ಏನಾಯ್ತಂದ್ರ ಕಡಿಮೆ ಆಯ್ತಂದ್ರ, ನೀವು ಮಾಡುವಂತ ಖರ್ಚು ಕಡಿಮೆ ಆಯ್ತಪ್ಪ ಅಂದ್ರೆ ನಿಮ್ಗೆ ಏನಾಗ್ತದೆ, ಆಟೋಮೆಟಿಕ್ ಆಗಿ ನಿಮ್ಮ ರೇಟ್ ಹೆಚ್ಚಿಗೆ ಹಚ್ಚಿರಿ. ರೇಟ್ ಏನ್ ಹಚ್ಚಿರಿ, ನೀವು 100 ರೂಪಾಯಿ ಹಚ್ಚಿರಿ, ರೇಟ್ 100 ರೂಪಾಯಿ ಹಚ್ಚಿರಿ, ಖರ್ಚು ಏಟ್ ಮಾಡ್ರಿ 20 ರೂಪಾಯಿ ಮಾಡ್ರಿ, ಅವಾಗ ನಿಮ್ಗೆ ಏನಾಯ್ತು 80 ರೂಪಾಯಿ ಲಾಭ ಆಯ್ತಿದೆ. ಏನು ಅಧಿಕ ಲಾಭ. ಉದ್ಯಮ ಘಟಕದಲ್ಲಿ ಬೆಲೆಯ ಪ್ರಮಾಣ ಹೆಚ್ಚಾಗಿದ್ದು, ಉದ್ಯಮ ಘಟಕದಲ್ಲಿ ಬೆಲೆಯು ಕನಿಷ್ಠ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಆಗ ಅಧಿಕ ಲಾಭವನ್ನು ಪಡೆಯುತ್ತೇವೆ. 80 ರೂಪಾಯಿ ಲಾಭ ಆಗತ್ತು. ಸುತ್ತಮುತ್ತಲಿಗೆಲ್ಲರಿ ಕಣ್ಣ ಈ ಸದ್ಯ ಏನಾಗ್ತಂದ್ರ, ನಾನು ಈ ಬಿಸ್ನೆಸ್ ಮಾಡಬಹುದಲ್ಲ ಅಂತೇಳಿ ಏನಾಗ್ತಾರಂದ್ರ ಜನರು ಲಾಭದ ಆಕರ್ಷಣೆಯಿಂದ ಹೊಸ ಉದ್ಯಮ ಘಟಕಗಳು ಮಾರುಕಟ್ಟೆಯಲ್ಲಿ ಪ್ರವೇಶವನ್ನು ಮಾಡುತ್ತವೆ. ಹೌದಾ, ಯಾವಾಗಂದ್ರ ನಿಮ್ಮ ರೇಟ್ 100 ರೂಪಾಯಿ ಇತ್ತು, ಬೆಲೆ ಹೆಚ್ಚಾಗಿದ್ದು ವೆಚ್ಚದ ಪ್ರಮಾಣ ಕಡಿಮೆಯಾಗಿದ್ದಾಗ ನಿಮಗೆ ಅಧಿಕ ಲಾಭ ಆಗ್ತದ. ಅದನ್ನ ನೋಡಿದಂತ ಜನರು ಏನ್ ಮಾಡ್ತಾರಂದ್ರ, ಈತನ ಇಷ್ಟು ಲಾಭ ಮಾಡ್ಲಾಗತ್ತಾನ, ನಾನು ಯಾಕೆ ಮಾಡಬಾರ್ದು ಅಂತೇಳಿ ಎಲ್ಲರೂ ಏನಾಗ್ತಾರಂದ್ರ ಆಕರ್ಷಣೆಯಿಂದ ಮಾರುಕಟ್ಟೆಗೆ ಬಂದ್ಬಿಟ್ರು. ಎಲ್ಲರೂ ಸೇರ್ಕೊಂಡ್ರಂದ್ರೆ ಏನಾಗ್ಬಿಡುತ್ತ, ಮತ್ತ ಮಾರುಕಟ್ಟೆ ನೀವು ಒಬ್ಬರೇ ಲಾಭ ತಿಂತೀರಿ, ಒಳ್ಳೆ ಏನಾಗ್ತಂದ್ರ ಎಲ್ಲರಲ್ಲಿ ಏನಾಗ್ತಂದ್ರೆ ಈ ಲಾಭ ಹಂಚಿಕೆಯಾಗಿ ಏನಾಗ್ತದೆ, ನೀವು ಅಧಿಕ ಲಾಭ ಗಳಿಸ್ತಿರ್ತೀರಿ. ಎಲ್ಲರೂ ಏನ್ ಮಾಡ್ತಾರ, ಅದೇ ಮಾರ್ಕೆಟ್ನಾಗ ಬಂದು ಬಿಡ್ತಾರ. ಅವಾಗ ಎಲ್ಲರೂ ಎದಕ್ ಬಂದು ಬಿಡ್ತೀರಿ ಅಂದ್ರ ಸಾಮಾನ್ಯ ಲಾಭಕ್ಕೆ ಬಂದು ಬಿಡ್ತೀರಿ. ಯಾಕಪ್ಪ ಅಂದ್ರ ಎಲ್ಲರೂ ಮಾರುಕಟ್ಟೆಗೆ ಬಂದ್ಬಿಟ್ರು. ನೆಕ್ಸ್ಟ್, ಎರಡನೇ ಕಂಡೀಷನ್ದಾಗ ಬೆಲೆಯು
ಹೌದಾ. ಅದೇ ರೀತಿ ಬೆಲೆಯು ಕನಿಷ್ಠ ಸರಾಸರಿ ವೆಚ್ಚಕ್ಕಿಂತ ಕಡಿಮೆಯಾದರೆ ಬೆಲೆ ಏನಾಗ್ತದೆ ಅಂದ್ರೆ 100 ರೂಪಾಯಿ ಅದ. ಕನಿಷ್ಠ ಸರಾಸರಿ ವೆಚ್ಚ ಏನದಂದ್ರೆ 110 ರೂಪಾಯಿ ಅದ. ಅಂದ್ರ ಒಂದು ವಸ್ತುವಿನ ಬೆಲೆ 100 ರೂಪಾಯಿ ಅದ, ಅದಕ್ಕೆ ಉಂಟಾಗುವ ವೆಚ್ಚ ಎಷ್ಟಾಗ್ಲತ್ತದ ಅಂದ್ರೆ 110 ಆಗ್ಲಾಗತ್ತದ. ಈಗ ಏನಾಯ್ತು, ಲಾಭ ಕಡಿಮೆ ಆಯಿತು. ಲಾಭ ಏನಾಯ್ತು, ಕಡಿಮೆ ಆಯಿತು. ಲಾಭ ಕಡಿಮೆ ಆಯಿತು. ಈ ಸಮಯದಲ್ಲಿ ಲಾಭ ಕಡಿಮೆಯಾದಂತಹ ಸಂದರ್ಭದಲ್ಲಿ ಇವರೆಲ್ಲ ಬಂದು ಸೇರ್ಕೊಂಡ್ರಿ. ಈಗ ಸೇರ್ಕೊಂಡಾಗ ಏನಾಗಿಬಿಡ್ತದೆ ಅಂತ ಹೇಳಿದಾಗ ಬೆಲೆ ಪ್ರಮಾಣ 100 ಆಗಿರ್ತದೆ. ಬೆಲೆ ಪ್ರಮಾಣ 100 ಆಗಿರ್ತದೆ, ವೆಚ್ಚದ ಪ್ರಮಾಣ 110 ಆಗಿಬಿಡ್ತದೆ. ಲಾಭದ ಪ್ರಮಾಣದ ಇಳಿಕೆಯಿಂದ ಏನ್ ಮಾಡ್ತಾವ ಅಂದ್ರೆ ಕೆಲವೊಂದು ಉದ್ಯಮ ಘಟಕಗಳು ಏನು ಬಿಸ್ನೆಸ್ ಏನು ಅಂತ ಹೇಳಿ ಏನ್ ಮಾಡ್ತಾವ ಅಂದ್ರ ಕೆಲವೊಂದು ಉದ್ಯಮ ಘಟಕಗಳು ಏನಾಗ್ತಾವ ಅಂದ್ರೆ ಮಾರುಕಟ್ಟೆಯನ್ನ ಬಿಟ್ಟು ಹೋಗ್ಲಕ್ ಪ್ರಾರಂಭ ಮಾಡಿಬಿಡ್ತಾವ. ಅವಾಗ ಏನಾಗ್ತಂದ್ರ ಮಾರುಕಟ್ಟೆಯನ್ನು ನಿರ್ಗಮಿಸಲು ಪ್ರಾರಂಭಿಸುತ್ತವೆ. ಆಗ ಉತ್ಪಾದನೆ ಮತ್ತು ಪೂರೈಕೆ ಪ್ರಮಾಣ ಕಡಿಮೆಯಾಗಿ ಅಧಿಕವಾಗಿ ಮಾರುಕಟ್ಟೆಯಲ್ಲಿರುವಂತಹ ಎಲ್ಲಾ ಉದ್ಯಮ ಘಟಕಗಳು ಏನಾಗ್ತಾವ ಅಂದ್ರ ಸಾಮಾನ್ಯ ಲಾಭ ಪಡಿತಾವ. ನೋಡ್ರಿ, ಇಲ್ಲಿ 100 ಅದಾವ, ನೀವು ಪೂರೈಕೆ ಏನ್ ಮಾಡಕತ್ತೀರಿ, ವೆಚ್ಚ 110 ಆಗ್ಯದ. ಈ ಸಮಯದಾಗ ಎಲ್ಲರೂ ಏನ್ ಮಾಡ್ತಾರೆ, ಬಿಟ್ಟು ಹೋಗ್ಬಿಟ್ರಪ್ಪ ಅಂದ್ರ ಇಲ್ಲಿ ಏನಾಗ್ತದೆ, ಪೂರೈಕೆ ಪ್ರಮಾಣ ಕೆಲವೊಬ್ರು ಜನ ಬಿಟ್ಟು ಹೋಗ್ಬಿಡ್ತಾರ. ಪೂರೈಕೆ ಪ್ರಮಾಣ ಏನಾಗ್ಬಿಡುತ್ತೆ ಅಂದ್ರೆ ಕಡಿಮೆ ಆಗ್ತದೆ, ಬೇಡಿಕೆ ಪ್ರಮಾಣ ಹೆಚ್ಚಾಗ್ತದೆ. ಅವಾಗ ನೀವೇನ್ ಮಾಡ್ಬೋದು, ಮತ್ತೆ ಬೆಲೆಯನ್ನ ಹೆಚ್ಚಿಗೆ ಮಾಡ್ಕೊಂಡ್ಬಿಡ್ತೀರಿ. ನೀವೇನ್ ಮಾಡ್ಬಿಡ್ತೀರ ಅಂದ್ರೆ 120 ಮಾಡ್ಕೊಂಡು ಸಾಮಾನ್ಯ ಲಾಭವನ್ನ ಪಡಿತೀರಿ. ಯಾವಾಗ ಎಂಟ್ರಿ ಹೆಚ್ಚಾಗ್ತದ ಅಂತ ಹೇಳಿ ಅಂದಾಗ ಲಾಭ ಆಗ್ಲಕತ್ತಾರ ಅಂದ್ರ ಜನರು ಬರ್ತಾರ. ಎಲ್ಲರೂ ಬರ್ನ ಏನಾಗಿಬಿಡ್ತದ, ಎಲ್ಲರೂ ಅದೇ ಬಿಸ್ನೆಸ್ ಮಾಡ್ಲಾಕತ್ತಾರ ಅಂದ್ರೆ ಹೊಳ್ಳಿ ಏನಾಗ್ತದ, ನಾರ್ಮಲ್ ಬರ್ತದೆ. ನೆಕ್ಸ್ಟ್ ಒಂದೊಂದ್ಸಲ ನಷ್ಟ ಆಗ್ಲಾಕತ್ತಂದ್ರೆ ಜನರು ಬಿಟ್ಟು ಹೋಗ್ತಾರ. ಒಂದಿಷ್ಟು ಜನ ಬಿಟ್ಟು ಹೋಗೋಣ ಏನಾಗ್ತದಂದ್ರ ಪೂರೈಕೆ ಕಡಿಮೆ ಆಗಿಬಿಡ್ತದ, ಕಡಿಮೆಯಾಗಿ ಬೇಡಿಕೆ ಹೆಚ್ಚಾಗಿ ಏನಾಗ್ತದ ಅಂದ್ರ ಅಲ್ಲಿ ಮತ್ತವು ಏನಾಗ್ತದ್ರ ಸಾಮಾನ್ಯ ಲಾಭ ಏನಾಗ್ತದ್ರ ಉಂಟಾಗ್ತದ. ಅಂದ್ರ ನೀವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿದ್ರ ಜಾಸ್ತಿ ಲಾಭನೂ ಆಗುದಿಲ್ಲ, ಕಂಪ್ಲೀಟ್ ನಷ್ಟವನ್ನ ಆಗುದಿಲ್ಲ. ನೀವೇನಿರ್ತೀರಿ ಅಂದ್ರ ಮಿಡಲ್ ಆಗಿರ್ತೀರಿ ಅಂತ ಹೇಳಿ ನೋಡಬಹುದು. ಆದ್ದರಿಂದ ಉದ್ಯಮ ಘಟಕಗಳು ಮುಕ್ತ ಪ್ರವೇಶ ಮತ್ತು ಮುಕ್ತ ನಿರ್ಗಮನದಿಂದ ಮಾರುಕಟ್ಟೆಯಲ್ಲಿ ಯಾವಾಗಲೂ ಕನಿಷ್ಠ ಸರಾಸರಿ ವೆಚ್ಚಕ್ಕೆ ಸಮವಾಗಿರ್ತದ ಅಂತೇಳಿ ನಾವು ನೋಡ್ತೀವಿ. ಮಾರುಕಟ್ಟೆ ಬೆಲೆಯು ಎದಕ್ಕೆ ಸಮವಾಗಿರ್ಬೇಕಂದ್ರ ಕನಿಷ್ಠ ಎಸಿಗೆ ಸಮವಾಗಿರಬೇಕು. ಹೌದಾ, ಕನಿಷ್ಠ ಎಸಿಗೆ ಸಮವಾಗಿರಬೇಕು. ರೇಖಾಚಿತ್ರ ನೋಡ್ರಿ, ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಪ್ರಮಾಣವನ್ನು ಹಾಕೋತೀವಿ, OY ಅಕ್ಷದಲ್ಲಿ ಬೆಲೆ ಅಥವಾ ಕನಿಷ್ಠ ಎಸಿ ಎರಡನ್ನ ನಾವೇನ್ ಮಾಡ್ತೀವಿ ಅಂದ್ರೆ OY ಅಕ್ಷದಲ್ಲಿ ಹಾಕೋತೀವಿ. ಮಾರುಕಟ್ಟೆಯಲ್ಲಿ ಈ ಸಮತೋಲನ ಬಿಂದುವಾಗಿರ್ತದ. ನಾವೇನ್ ಮಾಡ್ತೀವಿ ಅಂದ್ರೆ ಬರೀ ಬೇಡಿಕೆ ರೇಖೆಯನ್ನ ಹೇಳ್ಕೊತೀವಿ. ಒಂದು ಬೇಡಿಕೆ ರೇಖೆಯನ್ನ ಹೇಳ್ಕೊಂಡಿವಿ, ಇಲ್ಲಿ ಈ ಬಿಂದುವಿನಲ್ಲಿ ಸಮತೋಲನ ಮಾಡೀವಿ, ಇಲ್ಲಿ ಏನ್ ಮಾಡೀವಿ, ಪಿ ಮತ್ತು ಎಸಿಯ ಗೆರೆಯನ್ನ ಹಾಕೊಂಡಿವಿ. ಹೌದಾ, ಮೇಲಿನ ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಪ್ರಮಾಣವನ್ನು, OY ಅಕ್ಷದಲ್ಲಿ ಬೆಲೆಯನ್ನು ತೋರಿಸಲಾಗಿದೆ. ಈ ಮಾರುಕಟ್ಟೆ ಸಮತೋಲನ ಬಿಂದುವಾಗಿದ್ದು ಡಿಡಿ ಬೇಡಿಕೆ ರೇಖೆಯಾಗಿದ್ದು, ಬೇಡಿಕೆ ರೇಖೆಯ ಮೇಲೆ ಕನಿಷ್ಠ ಎಸಿ ರೇಖೆಯನ್ನು ಈ ಬಿಂದುವಿನಲ್ಲಿ ಛೇದಿಸುವ ಮೂಲಕ ಮಾರುಕಟ್ಟೆ ಏನಾಗ್ತಂದ್ರ ಸಮತೋಲನದಲ್ಲಿದೆ. ಇಲ್ಲಿ P0, ಹೌದಾ, ಇಲ್ಲಿ P0, ಇಲ್ಲಿ ಮಾರುಕಟ್ಟೆ ಬೆಲೆಯು P0 ಆಗಿದ್ದು ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣ Q0ಗೆ ಸಮವಾಗಿರ್ತವ ಅಂತೇಳಿ ನಾವು ನೋಡ್ತೀವಿ. ಅಂದ್ರ ಇಲ್ಲಿ ರೇಖಾಚಿತ್ರ ಏನಾಗ್ತಂದ್ರ P = AC ಇದ್ದಾಗ ಮಾತ್ರ ನೀವೇನ್ ಮಾಡ್ತೀರ ಅಂದ್ರ ನೀವು ಸಾಮಾನ್ಯ ಲಾಭಕ್ಕೆ ಪಡಿಲಿಕ್ಕೆ ಸಾಧ್ಯ ಅದ. P ಹೌದಾ, P ಏನಾಯ್ತು, ಹೆಚ್ಚಾಯ್ತು, AC ಏನಾಯ್ತು, ಕಡಿಮೆ ಆಯ್ತಪ್ಪ ಅಂದ್ರೆ ಜನರು ಏನಾಗ್ತಾರ, ಎಂಟ್ರಿ ಆಗ್ತಾರ. ಇಲ್ಲಿ ನಾನು ಸ್ವಲ್ಪ ಹೇಳ್ತೀನಿ ನೋಡ್ರಿ. ಸೊ ಜನರು ಏನಾಗ್ತಾರ, ಎಂಟ್ರಿ ಆಗ್ತಾರ. ಎಲ್ಲಿ P ನೋಡ್ರಿ, ಬೆಲೆಯು ಹೆಚ್ಚಾಗಿದ್ದು ವೆಚ್ಚವು ಕಡಿಮೆಯಾದಾಗ ಏನಾಯ್ತು, ಎಲ್ಲರೂ ಎಂಟ್ರಿ ಆದ್ರು. ಅದೇ ಬೆಲೆ ಏನಾಯ್ತು, ಕಡಿಮೆ ಆಯ್ತು, ವೆಚ್ಚವು ಏನಾಯ್ತು, ಹೆಚ್ಚಾಯ್ತು ಅಂದ್ರೆ ಎಲ್ಲರೂ ಏನಾಗ್ತಾರೆ, ಎಕ್ಸಿಟ್ ಆದ್ರು. ಯಾಕೆ, ಇಲ್ಲಿ ಲಾಭ ಏನಾಗ್ತದ, ಒಂದೇ ಕಂಡೀಷನ್ ಬೆಲೆ ಹೆಚ್ಚಾಗಿ ವೆಚ್ಚ ಏನಾಗಿತ್ತು, ಕಡಿಮೆ ಆಗಿತ್ತು. ಅವಾಗ ಏನಾಗಿತ್ತು, ಲಾಭ ಜಾಸ್ತಿ ಆಗಿದ್ದಕ್ಕೆ ಎಲ್ಲರೂ ಎಂಟ್ರಿ ಆದ್ರು. ನೆಕ್ಸ್ಟ್ ಬೆಲೆ ಕಡಿಮೆಯಾಗಿ, ಹೌದಾ, ವಸ್ತುವಿನ ಬೆಲೆ ಕಡಿಮೆಯಾಗಿ ವೆಚ್ಚ ಹೆಚ್ಚಾದಾಗ ಅವಾಗ ಏನಾಗ್ತದ, ನಷ್ಟ ಆಗ್ತದ ಅಂತೇಳಿ ಎಲ್ಲರೂ ಏನಾಗ್ತಾರೆ, ಎಕ್ಸಿಟ್ ಆಗ್ತಾರ. ಆದ್ರೆ ಇವರೆಲ್ಲರೂ ಸಮತೋಲನದಲ್ಲಿ ಇರ್ಬೇಕಂದ್ರ P = AC ಅಂದ್ರ ನಾವು ಇಡುವಂತ ಬೆಲೆಗೆ ನಾವು ಏನಾಗಿರ್ಬೇಕಂದ್ರೆ ಎವರೇಜ್ ಕಾಸ್ಟ್ ಸಮವಾಗಿದ್ದಾಗ ಮಾತ್ರ ಮಾರುಕಟ್ಟೆಯಲ್ಲಿ ಸಮತೋಲನದಲ್ಲಿ ಇರ್ತದ. ಇಲ್ಲಿಕಂದ್ರೆ ಎಂಟ್ರಿ ಎಕ್ಸಿಟ್ ಗಳು ಆಗ್ತಾನೆ ಇರ್ತಾವ ಅಂತೇಳಿ ನಮಗ ಈ ಕಾನ್ಸೆಪ್ಟ್ ಮೂಲಕ ನಮಗ ತಿಳಿದು ಬರ್ತದ ಅಂತೇಳಿ ನೋಡ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.